ಮದುವೆ ಆಯಿತು, ರಿಸೆಪ್ಷನ್ನ ಗ್ರ್ಯಾಂಡಾಗಿ ಮಾಡೋಣ. ಹಾಂ, ಎಲ್ಲರನ್ನೂ ಕರಿಬೇಕು. ಲೀಸ್ಟ್ ಮಾಡ್ಕೊಳ್ಳಿ ಅಪ್ಪ. ನಿತ್ಯ, ಯಾಕೆ ಏನಾಯ್ತು? ಯಾವ ಕಡೆ ಹೊರಟೆ? ಅಮ್ಮ, ಅದು ಇನ್ನು ಮುಂದೆ ನಾನು ಇಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಹೊರಡ್ತೀನಿ. ಅಕ್ಕ, ಆದರೆ ಎಲ್ಲಿಗೆ ಅಂತ ಹೋಗ್ತೀಯ? ಸುಮ್ಮನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಕೊಡಿಲಿ. ನಿಧಿ, ಈಗ ನಿನಗೂ ಕಣ್ಣಂಗೂ ಮದುವೆ ಆಗಿದೆ. ನನಗೆ ಯಾರಿಗೂ ಹೊರೆಯಾಗಿ ಬದುಕೋದಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಸತಿ ಇರೋ ಜಾಗಕ್ಕಿಂತ ಹೋಗೋ ದಾರಿನೇ ಹೆಚ್ಚು ಗೌರವ ಕೊಡುತ್ತಂತೆ. ನಾ ಹೊರಡ್ತೀನಿ ಕಣ. ನಿತ್ಯ ಅವರೇ, ನೀವು ಹೊರೆ ಆಗ್ತೀರಂತ ಯಾರು ಹೇಳಿದ್ದು? ಈ ಮನೇಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಲ್ಲ. ಹೋಗೋ ಮಾತಾಡಬೇಡಿ ಪ್ಲೀಸ್. ಈ ಮನೇಲಿ ನನ್ನ ಅಸ್ತಿತ್ವ ಏನು ಅನ್ನೋದು ದೊಡ್ಡ ಪ್ರಶ್ನೆನೇ ಆಗಿದೆ. ಎಮೋಷ್ನಲಿ ನಿರ್ಧಾರ ತಗೊಳಕ್ಕಾಗಲ್ಲ. ನೋಡಿ, ದಯವಿಟ್ಟು ನನಗೆ ಒತ್ತಾಯ ಮಾಡಿಬಿಡಿ. ನಾ ಹೊರಡಬೇಕು. ಅಕ್ಕ, ಹೀಗಿದ್ದಕ್ಕಿದ್ದಂಗೆ ಹೊರಡೋದಕ್ಕೆ ನಾನು ಬಿಡಲ್ಲ. ವಾ 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 ಏನ್ ಡ್ರಾಮ, ಏನ್ ಆಕ್ಟಿಂಗು? ಒಬ್ಳು ತ್ಯಾಗಮಯಿ, ಇನ್ನೊಬ್ಳು ಪ್ರೇಮಮಯಿ, ಮಧ್ಯದಲ್ಲಿ ಇವನೊಬ್ಬ ಧರ್ಮರಾಯ. ಎಂಥ ದೊಡ್ಡ ಗುಣ ಕರ್ಣ ನಿಂದು. ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಮೊದಲು ನಿತ್ಯ ಗರ್ಭಿಣಿ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಂಡು ಬಂದೆ. ಈಗ ಅವಳ ತಂಗಿ ಕುತ್ತಿಗೆಗೆ ತಾಳಿ ಕಟ್ಟಿದ್ಯಾ. ಸಖತ್ತಾಗಿದೆ ನಿನ್ ಸಂಸಾರ. ಇನ್ಮೇಲೆ 3 ಜನ ಒಟ್ಟಿಗೆ ಇರುವಂತೆ, ಒಂದೇ ರೂಮು, ಒಂದೇ ಬೆಡ್. ಸುಮತಿ, ಮಾತಾಡ್ಬೇಕಾದ್ರೆ ಮಾತಿನ ಮೇಲೆ ನಿಗಾ ಇರಬೇಕು. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ. ಈ ರೀತಿ ಅಸಹ್ಯವಾಗಿ ಮಾತಾಡಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಅಸಹ್ಯವಾಗಿ ಮಾಡ್ತಿರೋದು ನೀವುಗಳು. ನೀವು ಬೈದಿದ ತಕ್ಷಣ ಸತ್ಯ ಯಾವುದು ಸುಳ್ಳು ಆಗಲ್ಲ ಅತ್ತೆ. ಆದ್ರೆ ನೀವು ಹೆಣ್ಣಾಗಿ ಈ ಥರ ಮಾತಾಡೋದು ಸರಿನಾ ಚಿಕ್ಕಮ್ಮ? ನನಗ್ ಬುದ್ಧಿ ಹೇಳ್ತಿದ್ಯಲ್ಲ, ನೀನ್ ಸಾಚನಾ? ನೋಡಲ್ಲಿ, ನಿಮ್ ತಾತ ಹೆಸರು ಹೇಳ್ತಾ ಇದ್ರೆ ಜನ ಕೈ ಮುಗಿತಾರೆ. ಇಂಥ ಮಹಾನುಭಾವನ್ ಮೊಮ್ಮಗ 2 ಮದುವೆ ಮಾಡ್ಕೊಂಡಿದ್ಯಾ ಅಂದ್ರೆ ಜನ ಮಾತಾಡ್ಕೊಳಲ್ವಾ? ಆಗ ನಿಮ್ ತಾತನ ಮರ್ಯಾದೆ ಏನಾಗ್ಬೇಡ, ಈ ಮನೆತನದ ಗೌರವ ಎಷ್ಟು ಹಾಳಾಗ್ಬೇಡ ಹೇಳು. ನೀನ್ ಯಾವಾಗ್ಲೂ ಏನ್ ಹೇಳ್ತೀಯ ಹೇಳು? ನಾನು ನಮ್ಮ ತಾತನ ಮಾತನ್ನ ಉಳಿಸ್ತೀನಿ, ಅವ್ರ ಹೆಸರನ್ನ ಎತ್ತರಕ್ಕೆ ಏರಿಸ್ತೀನಿ ಅಂತ. ಇದೇನಾ ಅದು? ತಾತ ಕಟ್ಟಿರೋ ಗೋಪುರಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ಯಾ ನೀನು? ಚಿಕ್ಕಮ್ಮ, ಇದೆಲ್ಲ ಹೇಳಬೇಕು ಅಂತ ನಿಮಗೆ ಹೇಳ್ಕೊಟ್ಟಿದ್ದು ಯಾರು? ಯಾರ್ಯಾಕೆ ಹೇಳ್ಕೊಡ್ಬೇಕು? ಎಲ್ಲ ಕಣ್ಣು ಕಾಣಿಸ್ತಾ ಇದೆಯಲ್ಲ. ಇದು ಯಾವುದು ನಿಮ್ಮ ಮಾತು ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನೀವು ಯಾಕೆ ಹೀಗೆ ಮಾತಾಡ್ತಿದ್ದೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇನ್ನು ಸುಮ್ಮನೆ ಇದ್ರೆ ತರೆ ಮರೆಯಲ್ಲಿ ಈ ರಿಮೋಟ್ ಇಟ್ಕೊಂಡು ಆಟ ಆಡೋರು ಮಜಾ ತಗೋತಾನೆ ಇರ್ತಾರೆ. ಹಾಗಾಗಕ್ಕೆ ನಾನು ಬಿಡಲ್ಲ. ಬಂಗಾರಿ, ಅಪ್ಪನ ಕರೀರಿ. ಯಾಕೋ, ಏನಾಯ್ತು? ಕರೀರಿ, ಹೇಳ್ತೀನಿ. ಯಾರೂ ಕರಿಬೇಕಾಗಿಲ್ಲ.
ನಾನೇ ಬರ್ತಾ ಇದ್ದೀನಿ. ಏನಾಗ್ತಾ ಇದಿಲ್ಲಿ? ಎನಿ ಪ್ರಾಬ್ಲಮ್? ಡೈಲಾಗ್ ಎಲ್ಲ ಬರೆದು ರಿಹರ್ಸಲ್ ಮಾಡಿಸಿ ನಮ್ಮ ಮುಂದೆ ಆಕ್ಟ್ ಮಾಡೋಕೆ ಹೇಳಿ ಒಳಗಡೆ ಕೂತ್ಕೊಂಡು ಡೈರೆಕ್ಟ್ ಮಾಡ್ತಿದ್ದೀರಾ? ಚೆನ್ನಾಗಿದೆ. ಇಷ್ಟು ವರ್ಷ ತಾನೇ ಮಾಡಿದ್ದು. ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ಕರ್ಣ? ಸಿನಿಮಾ ಡೈಲಾಗು ಡೈರೆಕ್ಷನ್ ಅಂತೆಲ್ಲ ಹೇಳ್ತಾ ಇದೆಯಾ? ನನಗೆ ಯಾವುದು ಅರ್ಥ ಆಗ್ತಾ ಇಲ್ಲ. ಸಾಕು. ಚಿಕ್ಕಮ್ಮನ ಮುಂದೆ ಕರೆಸಿ ಹಿಂದೆ ಕೂತ್ಕೊಂಡು ಮಜಾ ತಗೋತಿದ್ದೀರಲ್ವ? ಕಳ್ಳ ಎಲ್ಲಿರ್ತಾನೆ ಅಂದರೆ ಮನೆ ಹಿತ್ತಲಲ್ಲೇ ಇರ್ತಾನಂತೆ. ಯಾಕೆ ಕರ್ಣ, ಏನಾಗಿದೆ ನಿಂಗೆ? ಇಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಸಂಬಂಧನ ಇಲ್ದಿರೋ ವಿಷಯಕ್ಕೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡ್ತಾ ಇದೆಯಾ? ಸಂಬಂಧ ಇಲ್ಲ ಅಲ್ವಾ? ಇಲ್ಲಿ ತನಕ ನೀವು ಏನೆಲ್ಲ ಸಂಚು ಮಾಡಿದ್ರಿ ಒಂದೊಂದಾಗಿ ಹೇಳ್ತಾ ಹೋಗ್ಲಾ? ನಾನು ಒಂದೊಂದಾಗ ವಿಷಯ ಹೇಳ್ತಾ ಹೋದ್ರೆ ನಿಮ್ಮನ್ನ ಇಲ್ಲಿ ಯಾರು ಮನುಷ್ಯನ ಥರ ನೋಡಲ್ಲ. ಕಣ್ಣ, ಏನ್ ಹೇಳತುಕೊಳ್ತಿದ್ಯಾ? ಅದೇನಂತ ಸರಿಯಾಗಿ ಹೇಳೋ. ಬಂಗಾರಿ, ಒಬ್ಬ ರಾಕ್ಷಸನ ಕತೆ ಹೇಳ್ತೀನಿ. ಒಂದು ಸುಂದರವಾದ ರಾಜ್ಯ, ಅಲ್ಲಿ ಇಬ್ರು ಸುಂದರವಾಗಿರೋ ರಾಜ್ಕುಮಾರಿದಿರು. ಅವರಿಬ್ರು ಸುಖವಾಗೇ ಇದ್ರು. ತನ್ಗಿಷ್ಟ ಇರೋ ರಾಜ್ಕುಮಾರನ್ನ ಪ್ರೀತಿಸ್ತಾ ಇದ್ರು. ಆದರೆ ಅವ್ರ ಸಂತೋಷನ ಆ ರಾಕ್ಷಸನಿಗೆ ಸಹಿಸಕ್ಕಾಗಲಿಲ್ಲ. ಅದರಲ್ಲಿ ದೊಡ್ಡ ರಾಜ್ಕುಮಾರಿ ಪ್ರೇಮಿನ ದೂರ ಮಾಡ್ದ. ಎಲ್ರ ಮನಸ್ಸಲ್ಲಿ ಸಂಶಯ ಅನ್ನೋ ವಿಷದ ಬೀಜನ ಬಿತ್ತ. ಅದು ಯಾವ ಮಟ್ಟಕ್ಕೆ ಅಂದ್ರೆ ಆ ದೊಡ್ಡ ರಾಜ್ಕುಮಾರಿ ತನ್ನ ಪ್ರೀತಿಸಿದ ಪ್ರೇಮಿನ ಬಿಟ್ಟು ತನ್ನ ತಂಗಿ ಪ್ರೀತಿಸಿದ ರಾಜ್ಕುಮಾರನ ಮದುವೆ ಆಗೋ ಅನಿವಾರ್ಯತೆ ತಂದು ಬಿಟ್ಟ. ನೀನು ನಿತ್ಯಾನಿಧಿ ವಿಷಯ ತಾನೇ ಹೇಳ್ತಾ ಇರೋದು? ಇನ್ನೂ ಮುಗ್ದಿಲ್ಲ ಬಂಗಾರಿ.